ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಇಲ್ಲಿವರೆಗೂ ಆಗಿರೋ ಘಟನೆಗಳಿಂದ ನಾನು ಉಸಿರುಗಟ್ಟಿ ಜೀವ ಪತ್ರಗೊಟ್ಟು ಬೆದರಿ ಬೆಂಡಾಗಿ ಹೋಗಿ ಇದೂ ಒಂದು ಬದುಕೆ ಅಂತ ಅನ್ನಿಸ್ಬಿಟ್ಟಿದೆ. ಏನೇ ಆದ್ರೂ ನೀನು ಮಾತ್ರ ಕೈ ಜೋಡ್ಸಕ್ ಬರ್ತಾ ಇಲ್ಲ. ಆದ್ರೂ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಶ್ರೇಷ್ಠವಾದ ಕುಂಕುಮ. ಈ ಕುಂಕುಮನ ಒಂದು ಪಟ್ಟಣದಲ್ಲಿ ಕಟ್ಕೊಂಡು ಹೋಗ್ತೀನಿ. ಅಪ್ಪಿ ತಪ್ಪಿ ಯಾವುದಾದ್ರೂ ದೆವ್ವನೋ ಭೂತಾನೋ ಅಡ್ಡ ಬಂದ್ರೆ ಟಕ್ಕಂತ ಈ ಕುಂಕುಮ ಇಟ್ಬಿಡ್ತೀನಿ. ಆಗ ಭೂತ ಗೋತ ಆಗ್ಬಿಡುತ್ತೆ. ನೀನೇ ಕಾಪಾಡಬೇಕು. ಭಗವಂತ, ನಿನ್ನನ್ನೇ ನಂಬಿದ್ದೀನಿ. ಯಾರಿಗೂ ಗೊತ್ತಾಗ್ದಂಗೆ ಈ ಕುಂಕುಮನ ಹಣೆಗಿಟ್ಬಿಡ್ತೀನಿ. ಯಾಕೆಂದ್ರೆ ಇದು ಜೀವನದ ಪ್ರಶ್ನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣಿನ ಮಾಂಗಲ್ಯದ ಪ್ರಶ್ನೆ. ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು. ನನ್ನ ಮಗ ಇನ್ಯಾವಳಿಗೋ ಕುಂಕುಮ ಹಚ್ಚಿ ಮದುವೆ ಆಗೋ ಕೂಗ್ತಿದ್ದೀನಲ್ಲಪ್ಪ. ಅಯ್ಯೋ, ಇವನಿಗೇನು ಬಂತಪ್ಪ? ಅಮ್ಮ, ಗಿರಿಜಾ, ಗಿರಿಜಾ, ಏನಾಯ್ತು ಮಾವ? ನೀನು ಅನುಮಾನ ಪಟ್ಟಾಗೆ ಶಿವು ಬದಲಾಗಿರೋದು ನಿಜ. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಗೆಳೆಯ ಲವ್ವೇ ಹೀಗಯ್ಯ. ಏನಿದು ಟೋಟಲ್ ಫ್ಯಾಮಿಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಥರ ರೌಂಡ್ ಸ್ಟ್ಯಾಂಡಿಂಗ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಾ? ಎನಿವೇಸ್, ನನಗೆ ಆಫೀಸಿಗೆ ಟೈಮ್ ಆಯಿತು, ಬರಲಾ? ನಿಂತ್ಕೊಳ್ಳ. ಎಲ್ಲಿಗೆ ಹೋಗ್ತಿದ್ಯಾ? ಆಫೀಸ್ಗೆ. ನೀನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಿರೋದು ಸುಳ್ಳು ಅಂತ ನಮಗೂ ಗೊತ್ತು. ಏನ ಮಗ ನೋಡ್ತೀಯಾ? ನಿಜ ಮಗಳು, ಇಲ್ಲ ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗು. ಏನಪ್ಪ ನೀನು ಇದಕ್ಕಿದಂಗೆ ಒಳ್ಳೆ ಮಕ್ಕಳ ತರ ಕೇಳ್ತಾ ಇದೆಯಾ? ಸರಿ, ಮಕ್ಕಳು ನಾವೇ ಕೇಳ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗು. ಮುಚ್ಚಪ್ಪಾಯ್, ಯಾರು ನಿಂಗೆ ಹಾಕೊಟ್ಟಿರೋದು? ಏ ಗಿರಿ, ಏನೇ ಇದೆಲ್ಲ? ನಾನೇ ರೀ ಹಾಕೊಟ್ಟಿದ್ದು. ನೀವ್ ಎಲ್ಲಿಗೆ ಹೋಗ್ತಿರೋ ನಾವು ಅಲ್ಲಿಗೆ ಬರ್ತೀವಿ. ನಿಮ್ಮನ್ ಮಾತ್ರ ಒಬ್ಬರೇ ಎಲ್ಗೂ ಕಳ್ಸಲ್ಲ. ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವೆಲ್ಲ? ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿಮಗೆ? ಈಗೇನು ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅದು ಗೊತ್ತಾಗಬೇಕಲ್ವಾ ನಿಮಗೆ? ಆದರೆ ಈಗ ಹೇಳೋಕ್ಕಾಗಲ್ಲ. ಇನ್ನೊಂದು ದಿನ ಕಳಿಬೇಕು. ಅಲ್ಲಿವರೆಗೂ ದಯವಿಟ್ಟು ನನಗೆ ಯಾರು ಈ ಥರ ಹಾವಳಿ ಕೊಡಬೇಡಿ. ಇವತ್ತು ನೀವು ಕುಂಕುಮ ಹಚ್ಚಿ ಮದ್ವೆ ಆಗ್ತೀರಾ, ನಾಳೆ ನಾನೇನ್ರಿ ಮಾಡ್ಲಿ? ಮದುವೆ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಮದುವೆ ಅಂತೆ ಮದುವೆ? ನೋಡಿ, ಇಲ್ದೇ ಇರೋ ಆಲೋಚನೆ ಎಲ್ಲ ಮಾಡಿ ಮನಸ್ಸನ್ನ ಕೊಚ್ಚೆ ಮಾಡ್ಕೋಬೇಡಿ. ನನ್ನ ಟೈಮ್ ಆಯ್ತು, ನಾನು ಆಫೀಸ್ಗೆ ಹೋಗ್ತೀನಿ. ಯಾರಾದ್ರೂ ನನ್ನ ತಡೆಯಕ್ಕೆ ಪ್ರಯತ್ನ ಪಟ್ರೆ ನಾನು ಅವ್ರನ್ನ ತಡಿಬೇಕಾಗುತ್ತೆ ಅಷ್ಟೇ. ಅಯ್ಯೋ ಅಯ್ಯೋ ದೇವ್ರೆ. ಅಮ್ಮ, ಈಗ ಏನಮ್ಮ ಮಾಡೋದು? ಮಾವ, ಒಬ್ಬ ಮನುಷ್ಯ ಒಳ್ಳೇದೇ ಮಾಡ್ಲಿ ಕೆಟ್ಟದೇ ಮಾಡ್ಲಿ ಅವನ ಫ್ರೆಂಡಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾರವ ಫ್ರೆಂಡು? ಬಾಬು. ಯಾವ ಬಾಬು? ಅವನು ಬಂದು ಏನ್ ಮಾಡ್ತಾರೆ? ಇವ್ರನ್ನ ಫಾಲೋ ಮಾಡಿ ಇವ್ರ ಬಂಡವಾಳನ ಬಯಲ್ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ನನ್ನ ನೋಡಕ್ ಮಾತ್ರ ಬರ್ತಾ ಇಲ್ಲ ಅಲ್ವಾ ನೀನು ಭಗವಂತ? ನನಗೆ ಗೊತ್ತು, ಈ ಭೂಮಿಗೆ ಉರ್ಸಕ್ಕೆ ಅಂತಾನೆ ಬಂದಿದೆ ನೀನು. ಅಂತೂ ಇಂತೂ ಒಂದು ರಾತ್ರಿ ಕಳೆದೋಯ್ತು, ಇನ್ನೂ 2 ರಾತ್ರಿ ಬಾಕಿ ಇದೆ. ಈ 2 ರಾತ್ರಿ ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಟಿವಿಲಿ ಏನಂತ ಬರುತ್ತೆ ಗೊತ್ತಾ? ಯೋಗ ಪ್ರಸಾದನ ಮೊದಲ ರಾತ್ರಿ ಹಾಗಿತ್ತು, 2ನೇ ರಾತ್ರಿ ಹೀಗಿತ್ತು, 3ನೇ ರಾತ್ರಿ ಹೀಗೆಲ್ಲ ಆಗೋಯ್ತು ಅಂತ ಬರಲ್ವಾ? ಬರಲ್ವಾ? ಹುಡುಗನ ಇಲ್ಲ ದೇವನ? ದೇವನ ಇರ್ಬೇಕು. ನಿನ್ನೆ ಯಾಮಾರಿರೋದು ಸಾಕು. ಇದೇನಾದ್ರೂ ಆಗ್ಲಿ, ಓಡೋಗ್ಬಿಡ್ತೀನಿ, ಓಡೋಗ್ಬಿಡ್ತೀನಿ. ಪಾಯ್ಸನ್ನು ಅಂದ್ರೆ ಇವನು ಸತ್ತಿರೋನಲ್ಲ, ಸಾಯಕ್ ಬಂದಿರೋನು. ನಮ್ಗೆ ಯಾಕೆ ಬೇಕು ಚಾಲೆಂಜು ಗಿಲೇಜು?
ಓಡೋಗ್ಬಿಡ್ತೀನಿ. ಅಯ್ಯೋ ನಾನು ಓಡೋದ್ರೆ ನನ್ನ ಜೀವ ಉಳಿಯುತ್ತೆ, ಆದ್ರೆ ಇಲ್ಲೊಂದು ಜೀವ ಹೋಗ್ಬಿಡುತ್ತಲ್ಲ, ಇವನ್ನ ಕಾಪಾಡು ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಏನ್ ಮಾಡ್ಲಿ ಭಗವಂತ, ಪ್ಲೀಸ್ ಸೇವ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ. ಏಯ್, ಯಾರಪ್ಪ ನೀನು? ಯಾಕೆ ಸಾಯಕ್ ಬಂದಿದ್ಯಾ? ಬಾಳೆಗೆ ಒಂದೇ ಕೊನೆ, ಮನುಷ್ಯಂಗೆ ಒಂದೇ ಕೊನೆ. ದಿನ ಸತ್ತೋರ್ ಮಾತ್ರ ಬದುಕಿರೋದು. ಒಂದ್ಸಲ ಸತ್ತೋರು ಶಾಶ್ವತವಾಗಿ ಬದುಕಿರ್ತಾರೆ ಸರ್. ಕನ್ನಡದಲ್ಲಿ ಎಮ್ಮೆ ಮಾಡಿರೋ ತರ ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ. ಏಯ್, ಯಾರಪ್ಪ ನೀನು? ಯಾಕೆ ಸಾಯಕ್ ಬಂದಿದ್ಯಾ? ನನ್ನ ಹುಡುಗಿ ಕೈ ಕೊಟ್ಟು ನನಗೆ ಮೋಸ ಮಾಡ್ಬಿಟ್ಲು ಸರ್, ಮೋಸ ಮಾಡ್ಬಿಟ್ಲು. ಮೋಸ ಮಾಡ್ಬಿಟ್ಲ? ಜುಜ್ಬಿ ಹುಡುಗಿಗೋಸ್ಕರ ಸಾಯಕ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಲ್ಲಯ್ಯ, ನಿಮ್ ತಂದೆ ತಾಯಿ ಮುಖ ನೆನ್ಸ್ಕೊಳಯ್ಯ. ನೀನ್ ಸತ್ರೆ ಪಾಪ ಅವ್ರಿಗೆಷ್ಟು ನೋವಾಗಲ್ಲ. ಪ್ರೇಮಿಯಾಗು, ಪಾಗಲ್ ಪ್ರೇಮಿ ಆಗ್ಬೇಡ. ಅರನ್ನ ಅಂತ ಹೇಳ್ಬಿಟ್ರೆ ಸಾಕು, ಅರಳೋಗ್ಬಿಡ್ತೀರಾ ನೀವು. ಅದೇ ನೀವು ಹುಟ್ಟಾಗಿಂದ ನಿಮ್ಗೆ ತುತ್ತಿಟ್ಟು ನಿಮ್ಮನ್ನ ಸಾಕಿ ಬೆಳೆಸಿದ ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ನಿಮ್ ಕಣ್ಣು ಕಾಣಿಸಲ್ವಾ? ಏಯ್, ತೆಗೆದು ಬಿಸಾಕು ಆ ಬಾಟ್ಲನ್ನ. ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಹೊಡೆದಿರಲ್ಲ, ಹಂಗ್ ಹೊಡಿತೀನಿ ನೋಡು. ನನ್ನ ಹತ್ರ ಟೂಲ್ಸು ಇದೆ. ಬೇಡ ಸರ್, ನನ್ನ ತಂಟೆಗೆ ಬರಬೇಡಿ, ಹೋಗ್ಬಿಡಿ. ಅಯ್ಯೋ, ನಿನ್ನ ಹೋಗ್ತಾ ಭಾಷಣ ಇಟ್ಕೊಂಡಿದ್ಯಾ ಸಾಯೋದಕ್ಕೆ ನನಗೆ ಎದುರು ವಾದಿಸ್ತೀಯ? ಏಯ್, ಮರ್ಯಾದೆಯಿಂದ ನಿಮ್ಮ ಮನೆ ಅಡ್ರೆಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ 4 ಬಾರಿಸ್ತೀನಿ ಅಷ್ಟೇ. ಬೇಡ ಅಂತ ಹೇಳ್ತಿದ್ದಾನೆ, ಬಿಟ್ಬಿಡಿ ಸರ್. 4 ದಿನ ಅನ್ನ ನೀರು ಬಿಟ್ರೆ ಪ್ರೀತಿ ದೊಡ್ಡ ಇಲ್ಲ ಹಸಿವು ದೊಡ್ಡ ಅಂತ ನಿನಗೆ ಗೊತ್ತಾಗುತ್ತೆ. ಐ ಹೇಳು. ನಾನು ಎಲ್ಲಿರೋದು ಅಂತ ಹೇಳ್ಬೇಕೇನೋ? ಈ ಗೋರಿನೇ ನನ್ ಮನೆ. ಬರ್ತೀಯಾ? ಬಾರೋ ಬಾರೋ. ಬೇಡ ಬೇಡ ಬೇಡ, ನಿನ್ನೆ ತರನೇ ಇವತ್ತು ಯಾಮಾರ್ಬಿಟ್ಟಲ್ಲಪ್ಪ. ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗೆ, ಇರ್ಲಾರ್ದೆ ಚಾಲೆಂಜ್ ಮಾಡ್ಬಿಟ್ಟೆ. ಮನುಷ್ಯರನ್ನ ಮೇಂಟೈನ್ ಮಾಡೋದು ಈಸಿ, ಆದ್ರೆ ಈ ದೆವ್ವಗಳನ್ನ ಮೇಂಟೈನ್ ಮಾಡೋದು ಇಷ್ಟೊಂದು ಕಷ್ಟ ಅಂತ ಇವತ್ತು ಗೊತ್ತಾಯ್ತು. ಯಾವ ಟೈಮಲ್ಲಿ, ಯಾವ ಗೆಟಪ್ ಅಲ್ಲಿ, ಯಾವ ತರ ಈ ಬೂತ್ಗಳು ಬಂದು ಅವಳಿಗೆ ಕೊಡುತ್ತೋ ಗೊತ್ತೇ ಆಗ್ತಾ ಇಲ್ಲ. ಇನ್ನು 2 ರಾತ್ರಿಗಳು ಈ ಬೂತ್ಗಳಿಂದ ನನ್ನನ್ನ ನಾನು ಹೆಂಗಪ್ಪ ಕಾಪಾಡ್ಕೊಳ್ಳಿ? ಏನು ಫ್ಲಾಶ್ ಆಗ್ತಾ ಇಲ್ವೇ? ರೋಬೋ ಪಿಕ್ಚರ್ ಅಲ್ಲಿ ಕೆಟ್ಟ ರೋಬೋಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸೈಂಟಿಸ್ಟು ಬ್ಲ್ಯಾಕ್ ಶೀಪ್ ತರ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ನಾನು ಹಂಗೆ ಒಳಗೆ ಸೇರ್ಕೊಂಡ್ಬಿಟ್ರೆ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಹೆಂಗ್ ಸೇರ್ಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.